ಎಲ್ಲರಿಗೂ ನಮಸ್ಕಾರ. ಸತ್ಯಶೋಧನೆ ಪುಸ್ತಕದ 8ನೆಯ ಅಧ್ಯಾಯ ಆರ್ಯ ಸತ್ಯಗಳು. ಫ್ರೆಂಡ್ಸ್, ಆರ್ಯ ಸತ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯ ಆರ್ಯ ಸತ್ಯ, ದುಃಖ ಎಲ್ಲ ಕಡೆಯೂ ಇದೆ. ಎರಡನೆಯ ಆರ್ಯ ಸತ್ಯ, ದುಃಖಕ್ಕೆ ಕಾರಣ ಆಸೆ, ಕೋರಿಕೆ, ದಾಹ. ಮೂರನೆಯ ಆರ್ಯ ಸತ್ಯ, ತೃಷ್ಣೆ ಅವಿದ್ಯೆಯಿಂದ ಬಂದಿದೆ. ನಾಲ್ಕನೆಯ ಆರ್ಯ ಸತ್ಯ, ಅವಿದ್ಯೆ ಜ್ಞಾನದಿಂದ ಹೋಗುತ್ತದೆ. ಈ 4 ಆರ್ಯ ಸತ್ಯಗಳನ್ನು ಸಾಮಾನ್ಯದವರಿಗೆ ಬುದ್ಧನು ಚಿಕ್ಕ ಚಿಕ್ಕ ಉಪಮಾನಗಳೊಂದಿಗೆ, ಉದಾಹರಣೆಗಳೊಂದಿಗೆ ಹೇಗೆ ವಿವರಿಸಿದ್ದಾರೋ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯ ಆರ್ಯ ಸತ್ಯ, ದುಃಖ ಎಲ್ಲೆಡೆಯೂ ಇದೆ. ಪ್ರಪಂಚದಲ್ಲಿನ ಮಾನವರೆಲ್ಲರೂ ಕಷ್ಟಗಳನ್ನು ಅನುಭವಿಸುತ್ತಾ ಇರ್ತಾರೆ. ಅವರವರ ಸ್ಥಿತಿಗೆ ತಕ್ಕಂತೆ ಅವರವರಿಗೆ ಕಷ್ಟಗಳಿರುತ್ತೆ. ಅಂದರೆ ಕಷ್ಟಗಳು ಎಲ್ಲರಿಗೂ ಸಾಮಾನ್ಯ. ಅವುಗಳನ್ನು ತೆಗೆದುಹಾಕಕ್ಕೆ ಆಗೋದಿಲ್ಲ. ಆದರೆ ಅವು ಇದೆ ಎಂದು ಗುರುತಿಸುವುದು ಮೊದಲನೆಯ ಹಂತ. ಎಲ್ಲರಿಗೂ ದುಃಖವೆನ್ನುವುದು ಇದೆ ಎಂದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಅಂದರೆ ನಾನು ಮಾತ್ರವೇ ದುಃಖ ಅನುಭವಿಸುತ್ತಿದ್ದೇನೆ, ಬೇರೆ ಯಾರೂ ಪ್ರಪಂಚದಲ್ಲಿ ನನ್ನಷ್ಟು ದುಃಖ ಅನುಭವಿಸುತ್ತಿಲ್ಲ ಎನ್ನುವ ಭಾವನೆಯನ್ನು ತೆಗೆದುಹಾಕಬೇಕು. ಬುದ್ಧನು ಹೀಗೆ ಹೇಳಿದ್ದಾನೆ: ಸನ್ಯಾಸಿಗಳೇ, ದುಃಖದ ಹಿರಿಮೆಯನ್ನು ತಿಳಿದುಕೊಳ್ಳಿ. ಜೀವನ ಒಂದು ದುಃಖ, ಕ್ಷಯವಾಗುವಿಕೆ ದುಃಖ, ಮರಣ ಒಂದು ದುಃಖ, ನೋವು ಒಂದು ದುಃಖ, ಅಂಗವೈಕಲ್ಯ ಒಂದು ದುಃಖ, ಯೋಚನೆ ಒಂದು ದುಃಖ, ನಿರಾಸೆ ಒಂದು ದುಃಖ. ಹೀಗೆ ಇವುಗಳೆಲ್ಲವೂ ದುಃಖ ಕಾರಣಗಳಾಗುತ್ತವೆ. ಪ್ರೀತಿಸಿದವರೊಂದಿಗೆ ಇದ್ದರೆ ದುಃಖ, ಪ್ರೀತಿಸದವರು ದೂರವಾದರೆ ದುಃಖ, ಬಯಸಿದ್ದು ಸಿಗದಿದ್ದರೆ ದುಃಖ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಈ ಪಂಚಭೂತಮಯವಾದ ಈ ಶರೀರವೇ ಒಂದು ದುಃಖ. ದುಃಖಕ್ಕೆ ವಿವರಣೆ ಏನು? ದುಃಖ ಎನ್ನುವ ಪದ ದು ಹಾಗೂ ಕ ಎನ್ನುವ 2 ಪದಗಳ ಸಂಗಮ. ದು ಎಂದರೆ ಕೆಟ್ಟ ಅಥವಾ ನೀಚವಾದದ್ದು ಎಂದರ್ಥ. ಖ ಅಂದರೆ ಶೂನ್ಯ ಅಥವಾ ಏನೂ ಇಲ್ಲವೆಂದು ಅರ್ಥ. ಪಾಳಿ ಭಾಷೆಯಲ್ಲಿ ದುಃಖ ಎಂದರೆ ತೃಪ್ತಿ ಆಗದೇ ಇರುವುದು ಅಥವಾ ಸಹಿಸಲಾಗದ್ದು, ಎಷ್ಟೋ ಕಾಲ ಇರದಿರುವುದು, ಯಾವಾಗಲೂ ಬದಲಾಗುತ್ತಾ ಇರುವುದು ಅಥವಾ ನಮ್ಮನ್ನು ಯಾವತ್ತಿಗೂ ಸಂತೃಪ್ತಿಗೊಳಿಸದಿರುವುದು ಎಂದುಕೊಳ್ಳಬಹುದು. ಈ ಪಂಚಭೂತ ಸಮೂಹದೊಂದಿಗೆ ಇರುವ ಈ ಭೌತಿಕ ಕಾಯದೊಂದಿಗೆ 3 ಪರಿಧಿಗಳ ಪ್ರಪಂಚದಲ್ಲಿರುವ ನಾವು ಪಂಚೇಂದ್ರಿಯಗಳಿಂದ ಕೂಡಿದ ಸುಖಗಳ ಆಲೋಚನೆಗಳಿಗೆ ಪರಿಮಿತವಾಗುತ್ತೇವೆ. ಈ ಸುಖಗಳು ತೃಪ್ತಿ ನೀಡುವುದಿಲ್ಲ. ಒಂದರ ನಂತರ ಒಂದು ಸುಖ ಬೇಕೆಂದು ಮನಸ್ಸು ಬಯಸುತ್ತಲೇ ಇರುತ್ತದೆ. ಆದ್ದರಿಂದ ಈ ಬಯಕೆಗಳಿಗೆ ಮಿತಿ ಇರುವುದಿಲ್ಲ. ಬಯಕೆಗಳು ಈಡೇರದಿದ್ದರೆ ದುಃಖ ಉಂಟಾಗುತ್ತದೆ. ದುಃಖಕ್ಕೆ ಮೂಲವಾದ ಕೋರಿಕೆಗಳು ಅಶಾಶ್ವತವಾದ ಸುಖಗಳಿಗೆ ಪರಿಮಿತವೆಂದು ತಿಳಿದುಕೊಂಡರೆ ದುಃಖಕರವಾದ ಈ ಬಯಕೆಗಳು ಇಲ್ಲದೆಯೇ ಶಾಶ್ವತ ಆನಂದಕ್ಕಾಗಿ ದುಡಿತ ಶುರುವಾಗುತ್ತದೆ. ಈ ವಿಷಯಾವಗಾಹನೆ ಯಾವಾಗ ಆಗುತ್ತದೋ ಪಂಚೇಂದ್ರಿಯ ಸಮೂಹ ಹಾಗೂ ಮನಸ್ಸು ಬಯಸುವ ಬಯಕೆಗಳಿಗೆ ಹೊರಬೀಳುತ್ತೇವೆ. ನಾನು ನೋವು ಅನುಭವಿಸುತ್ತಿದ್ದೇನೆ, ಸಂಕಟ ಜಾಸ್ತಿಯಾಗಿದೆ, ನನಗಿನ್ನು ಈ ಬಳಲಾಟ ಬೇಡ. ಹೀಗೆ ನಮ್ಮ ಆಲೋಚನಾ ರೀತಿ ಇರುತ್ತದೆ. ಈ ವಿಷಯಗಳು ಶರೀರದ ಮೇಲೆ ಹೆಚ್ಚು ಪ್ರಭಾವವನ್ನು ತೋರುತ್ತವೆ. ನಾನು ಸಂಕಟಪಡುತ್ತಿದ್ದೇನೆ ಎನ್ನುವ ವಿಷಯದಿಂದ ಹೊರಬಂದು ದುಃಖ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಾನೇಕೆ ದುಃಖವನ್ನು ಅನುಭವಿಸುತ್ತಿದ್ದೇನೆ? ನನಗೆ ಏಕೆ ಈ ಕಷ್ಟಗಳು ಬರಬೇಕು? ನನ್ನ ಹಣೆಬರಹ ಹೀಗೇಕಿದೆ? ಇದೆಲ್ಲ ನನ್ನ ಕರ್ಮ. ನನಗೆ ಏಕೆ ಈ ಅನಾರೋಗ್ಯ ಬರಬೇಕು? ನಾನು ಆಗಲೇ ಏಕೆ ಮುದುಗನಾಗಿದ್ದೇನೆ? ನನಗೆ ಈ ದುಃಖ ಬೇಕಾಗಿಲ್ಲ. ನಾನು ಸಂತೋಷವಾಗಿರಬೇಕು, ಸುಖವಾಗಿರಬೇಕು. ಇಷ್ಟು ಕಷ್ಟಪಡುತ್ತಿರುವುದು ಸುಖವಾಗಿರಲು ಅಲ್ಲವೇ? ಹೀಗೆ ನಮ್ಮನ್ನು ನಾವೇ ಮನಸ್ಸಿನೊಂದಿಗೆ ಹಾಗೂ ಭೌತಿಕ ಶರೀರದೊಂದಿಗೆ ಹೆಣೆದುಕೊಂಡು ಇರುತ್ತೇವೆ. ಇವೆಲ್ಲ ಅಜ್ಞಾನದಿಂದ ಬರುತ್ತವೆ. ಅವು ವ್ಯಕ್ತಿತ್ವದ ಮೇಲೆ ಪ್ರಭಾವ ತೋರಿಸುತ್ತದೆ. ಬುದ್ಧನು ಹೇಳಿದ್ದು ನಾವು ಆಲೋಚಿಸಿದರೆ, ನಾನು ಕಷ್ಟಪಡುತ್ತಿದ್ದೇನೆ ಎನ್ನುವುದಕ್ಕಿಂತ ಕಷ್ಟ ಇದೆ ಎನ್ನುವುದು ಸರಿಯಾದದ್ದು. ಅದರ ಮೂಲ ತಿಳಿದುಕೊಳ್ಳಬೇಕು. ಅದೇಕೆ ಬಂದಿದೆ, ಅದನ್ನು ಹೇಗೆ ತೆಗೆದುಹಾಕಬೇಕು ಎನ್ನುವುದರ ಮೇಲೆ ಸಾಧನೆ ಮಾಡಬೇಕು. ಮತ್ತೊಂದು ಕೋನದಲ್ಲಿ ಇನ್ನೊಂದು ನೋಡುವುದಾದರೆ,
ಒಂದು ಉದಾಹರಣೆ ಹೀಗಿದೆ. ಸಾಮಾನ್ಯವಾಗಿ ನನಗೆ ಕೋಪ ಜಾಸ್ತಿ. ನಾನು ಅದರಿಂದ ಹೇಗೆ ಹೊರಬರಬೇಕು ಎನ್ನುವ ಆಲೋಚನೆ ನಿಮ್ಮ ಮನದಾಳದಲ್ಲಿ ಆಲೋಚನೆಗಳು ಒಳಪದರದಲ್ಲಿರುವ ಕೋಪವನ್ನು ಕೂಡ ಹೊರಗೆ ತೆಗೆಯುವುದೇ ಅಲ್ಲದೆ ಆ ಕೋಪ ತುಂಬ ಸಾರಿ ನಿಮ್ಮಲ್ಲುಂಟಾಗಿಸಿ ಅದು ಕ್ರಮೇಣ ಬಲಗೊಳ್ಳುತ್ತದೆ. ಅವು ನಿಮ್ಮಲ್ಲಿರುವ ಲೋಪಗಳೆಂದು ನೋವು ಅನುಭವಿಸಬೇಡಿ. ಯಾವುದೂ ಶಾಶ್ವತವಲ್ಲವೆಂದು ತಿಳಿದುಕೊಳ್ಳಿ, ಅವುಗಳನ್ನು ಅಂಗೀಕರಿಸಿ. ಆದ್ದರಿಂದ ಮೊದಲು ಕೋಪವನ್ನು ಗುರುತಿಸಿ, ಅಂದರೆ ನಾನು ಯಾವಾಗ ಕೋಪಿಸಿಕೊಳ್ಳುತ್ತಿದ್ದೇನೆ, ಅಂದರೆ ನನ್ನಲ್ಲಿ ಕೋಪವೆನ್ನುವ ವಿಷಯ ಯಾವಾಗ ಹೊರಬರುತ್ತಿದೆ ಎಂದು ಗಮನಿಸಿ. ಅಂತಹ ಸಂದರ್ಭಗಳು ಬಂದಾಗ ಅರಿವಿನಿಂದ ಇದ್ದು ಅದನ್ನು ಹೀಗೆ ಮೆಟ್ಟಿ ನಿಲ್ಲಬೇಕೆಂದು ನಿಮ್ಮಲ್ಲಿ ನೀವೇ ಚರ್ಚಿಸಿಕೊಳ್ಳಿ. ಭಯದಿಂದ ಕೋಪ ಬಂದರೆ ಆ ಭಯವನ್ನು ಎದುರಿಸಿ. ಯಾವ ವ್ಯಕ್ತಿಯನ್ನಾಗಲಿ ನೋಡಿದಾಗ ಕೋಪ ಬಂದರೆ ಕ್ಷಮಾಗುಣವನ್ನು ಅಳವಡಿಸಿಕೊಳ್ಳಿ. ಯಾವುದಾದರೂ ಒಂದು ವಿಷಯ ಇಷ್ಟವಿಲ್ಲದಿದ್ದರೆ ಆ ವಿಷಯವನ್ನು ಅಂಗೀಕರಿಸಿ. ನಿಮ್ಮ ದೃಷ್ಟಿಕೋನದಿಂದಲೇ ಅಲ್ಲದೆ ಇನ್ನೊಂದು ಕೋನದಲ್ಲೂ ಆಲೋಚಿಸುವುದನ್ನು ಅಳವಡಿಸಿಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಸಂಚಿಕೆಯ ಉಳಿದ ಭಾಗವನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.